ವಿನ್ ಕಪ್ ಮಾತ್ರ ಗಿಲ್ಲಿ ನಟನ್ ಕೈಯಲ್ಲೇ ಇರ್ಬೇಕು. ಲಾಸ್ಟ್ ಸೀಸನ್ ಹನುಮಂತು ಸೀಸನ್ ಇದ್ದಿದ್ದು ತುಂಬಾ ಇಷ್ಟ. ಆದ್ರೆ ಈ ಸೀಸನ್ ತಪ್ಪದೇ ನೋಡ್ತೀನಿ. ವ್ಯಕ್ತಿತ್ವದ ಆಟ ಅಂತಾರೆ, ಅದಕ್ಕೇನ್ ಹೇಳ್ತೀರಾ? ವ್ಯಕ್ತಿತ್ವ ಆಟದ ಜೊತೆಗೆ ಎಂಟರ್ಟೈನ್ಮೆಂಟ್ ಬೇಕು. ಇಲ್ಲದೆ ಹೋದ್ರೆ ಯಾರು ನೋಡೋದಿಲ್ಲ. ಗಿಲ್ಲಿಗೋಸ್ಕರನೇ ನಾನು ನೋಡೋದು. ಆಮೇಲೆ ರಕ್ಷಿತಾ ಮತ್ತೆ ರಘು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೆ. ಇಲ್ಲಿ ನಮ್ಮ ಅಕ್ಕ ಅವರ ಮನೆ ಇದೆ. ಇವರು ಕೂಡ ಬಿಗ್ ಬಾಸ್ನ ಬಿಗ್ ಫ್ಯಾನು. ಅವ್ರನ್ನೇ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅವರೇ ಮತ್ತಾರು ಅಲ್ಲ, ಜ್ಯೋತಿ ಅಂತ ನಮ್ಮ ಸಿಸ್ಟರು. ಅವ್ರನ್ನ ಈ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತಾರೆ ಕೇಳಿಬಿಡೋಣ ಬನ್ನಿ. ಅಕ್ಕ ನಮಸ್ತೆ. ನಮಸ್ತೆ. ವೆಲ್ಕಮ್ ಟು ಬಿಗ್ ಬಾಸ್ ಶೋ. ಥ್ಯಾಂಕ್ ಯು. ಅಕ್ಕ, ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮನ ನೀವು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ನಾನು ಫಸ್ಟ್ ಸೀಸನ್ ನಿಂದನೂ ನೋಡ್ತಾ ಇದ್ದೀನಿ. ಈಗ 17ನೇ ಸೀಸನ್ ಅನ್ಸುತ್ತೆ. 17 ಸೀಸನ್ ನೋಡಿದ್ದೀನಿ. ಅದ್ರಲ್ಲೂ ನನಗೆ ಶೈನ್ ಶೆಟ್ಟಿ ಇದ್ದಿದ್ದ ಸೀಸನ್ ತುಂಬಾ ಇಷ್ಟ. ಆಮೇಲೆ ಲಾಸ್ಟ್ ಸೀಸನ್ ಹನುಮಂತು ಸೀಸನ್ ಇದ್ದಿದ್ದು ತುಂಬಾ ಇಷ್ಟ. ಆದ್ರೆ ಈ ಸೀಸನ್ ತಪ್ಪದೇ ನೋಡ್ತೀನಿ. ಅಕ್ಕ, ಈ ಒಂದು ಸೀಸನ್ TRP ಅಲ್ಲಿ ನಂಬರ್ 1 ಬಂದಿದೆ. ಇದಕ್ಕೆ ಕಾರಣಕರ್ತರು ಯಾರು? ಗಿಲ್ಲಿ ನಟ. ಯಾಕೆ? ಅವನು ಕಾಮಿಡಿಯಿಂದ, ಆಮೇಲೆ ಸ್ಪಾಂಟೇನಿಯಸ್ ಡೈಲಾಗ್ ಬಿಡ್ತಾನೆ. ಅವನ್ ಕಾಮಿಡಿಯಿಂದಾನೇ ಬಂದಿರೋದು ಟಾಪ್ 1 TRP. ಆಮೇಲೆ ರಕ್ಷಿತಾಯಿಂದಾನು ಬಂದಿದೆ. ನೆಕ್ಸ್ಟ್ ಗಿಲ್ಲಿ ನಟ ಬಿಟ್ರೆ ರಕ್ಷಿತನ್ ಕಾಮಿಡಿಯಿಂದಾನೇ ಬಂದಿರೋದು. ಹೌದು. ಈಗ ಮಂಗಳೂರು ಕಡೆಯವರೆಲ್ಲ ರಕ್ಷಿತಾ ಅಂತಾರೆ, ಬೆಂಗಳೂರು ಕಡೆ ಮಂಡ್ಯ ಕಡೆಯವರೆಲ್ಲ ಗಿಲ್ಲಿ ಅಂತಾರೆ. ಆದ್ರೆ ನಮ್ಮ ಹುಬ್ಳಿ ಕಡೆಯವರೆಲ್ಲ ಏನ್ ಅನ್ಬೋದು? ಅವನ್ ಗಿಲ್ಲಿ ಅಂತಾನೆ ಅನ್ನೋದು ಇಲ್ಲಿನು. ಹೌದಾ? ಇಲ್ಲಿ ಹುಬ್ಳಿ ಧಾರವಾಡ ಕಡೆ ಎಲ್ಲ ಗಿಲ್ಲಿದೇನೆ ಹಾವಳಿ? ಹೌದೌದು, ಗಿಲ್ಲಿದೆ ಹಾವಳಿ. ಯಾಕೆ? ಅವನ್ ಕಾಮಿಡಿ ಮಾಡ್ತಾನೆ, ಅದರಿಂದಾನೇ ಅವನ್ ಗಿಲ್ಲಿದ ಹಾವಳಿ. ಆದ್ರೆ ಇದು ಕಾಮಿಡಿ ಶೋ ಅಲ್ಲ, ಇದು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅಂತಾರೆ, ಅದಕ್ಕೇನ್ ಹೇಳ್ತೀರಾ? ವ್ಯಕ್ತಿತ್ವ ಆಟದ ಜೊತೆಗೆ ಎಂಟರ್ಟೈನ್ಮೆಂಟ್ ಬೇಕು. ಇಲ್ಲದೆ ಹೋದ್ರೆ ಯಾರು ನೋಡೋದಿಲ್ಲ. ಅದು ನಿಜಾನೇ. ನಾನು ಸುಮಾರು ಕಡೆ ಎಲ್ಲ ರಿವ್ಯೂ ಕೇಳಿದ್ದೀನಿ. ಅಲ್ಲೆಲ್ಲ ಅವ್ರು ಹೇಳಿರೋದು ಏನಂದ್ರೆ, ಸರ್ ಬೆಳಿಗ್ಗಿಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಹೋಗಿರ್ತೀವಿ, ಮನೆಗೆ ಹೋದ್ಮೇಲೆ ಸ್ವಲ್ಪ ಮನೋರಂಜನೆ ಬೇಕಂದ್ರೆ ಅದಕ್ಕೆ ನಾವು ಬಿಗ್ ಬಾಸ್ ಹಾಕಂತೀವಿ, ಅದರಲ್ಲಿ ಗಿಲ್ಲಿ ನಟನ್ನೇ ನೋಡ್ತಾ ಇರ್ತೀವಿ ಅಂತ ಹೇಳ್ತಾರೆ. ನೀವು? ಗಿಲ್ಲಿಗೋಸ್ಕರನೇ ನಾನು ನೋಡೋದು. ಆಮೇಲೆ ರಕ್ಷಿತಾ ಮತ್ತೆ ರಘು. ಇವ್ರು ಮೂವರು ನಿಮಗೆ ಯಾಕೆ ಬೆಸ್ಟು? ನನಗೆ ರಘು ಅಂದ್ರೇನೆ ತುಂಬಾ ಇಷ್ಟ. ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಆಮೇಲೆ ರಕ್ಷಿತನ್ ಕಾಮಿಡಿ ಇಷ್ಟ. ಮತ್ತೆ ಪರವಾಗಿಲ್ಲ, ಗೇಮು ಚೆನ್ನಾಗಿ ಆಡ್ತಾಳೆ. ಆದ್ರೆ ಕಾಮಿಡಿ ಇಷ್ಟ ಅವಳು ಮಾಡೋದು. ಗಿಲ್ಲಿದು ಕಾಮಿಡಿ ಇಷ್ಟ. ಆಮೇಲೆ ಗೇಮು ಚೆನ್ನಾಗಿ ಆಡ್ತಿದ್ದಾನ ಅವನು. ಅದಕ್ಕೆ ಅವನು ಇಷ್ಟ. ಅವನೇ ವಿನ್ ಆಗ್ಬೇಕು. ಅಕ್ಕ, ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರತಕ್ಕಂತಹ ಕಂಟೆಸ್ಟೆಂಟ್ಗಳಲ್ಲಿ ನಿಮಗೆ ಯಾರು ತುಂಬಾ ಇಷ್ಟ ಆಗಿದ್ರು? ರಿಷಾ ಮತ್ತೆ ಸೂರಜ್, ರಘು ಅವ್ರು ಮೂವರು ಬಂದ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ. ರಘು ತುಂಬಾ ಇಷ್ಟ ಮೊದ್ಲಿಂದಾನು, ಫಸ್ಟ್ ಡೇ ಇಂದಾನು ಇಷ್ಟ ಆದ್ರು. ಅವ್ರು ಮೊದ್ಲೇ 1 ತಿಂಗಳು ಮೊದ್ಲೇ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಪರವಾಗಿಲ್ಲ, ಆದ್ರೂ 1 ತಿಂಗಳಾದ್ಮೇಲೆ ಬಂದ್ರು. ಆದ್ರೂ ಫಸ್ಟ್ ಡೇ ಇಂದಾನು ಚೆನ್ನಾಗಿ ಆಡ್ಕೊಂತ ಬಂದ್ರು ಅವರು. ಸೂರಜ್ ಚೆನ್ನಾಗಿ ಆಡ್ತಿದ್ರು. ರಾಶಿಕಾಯಿಂದ ಜಾಸ್ತಿ ಹೋದ್ರು ಅನ್ಸುತ್ತೆ. ಯಾಕೆ ರಾಶಿಕೆಯಿಂದ ಹೋಗ್ಬಾರ್ದಾಗಿತ್ತ? ಹೋಗ್ಬೋದು, ಫ್ರೆಂಡ್ಶಿಪ್ ಅಷ್ಟೇನೆ. ಆದ್ರೆ ಜಾಸ್ತಿ ಕಾನ್ಸಂಟ್ರೇಟ್ ಅಲ್ಲಿ ಮಾಡಿದ್ರು ಅನ್ಸುತ್ತೆ ಗೇಮ್ಗಿಂತ. ಓಹೋ, ಅಂದ್ರೆ ಅವರು ಗೇಮ್ಗಿಂತ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದಕ್ಕೆ ಬೇಗ ಮನೆಯಿಂದ ಹೋದ್ರು. ಅದೇ ಗೇಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಫೈನಲ್ ಅವ್ರಿಗೆ ಇರ್ತಿದ್ರು. ಫೈನಲ್ ವರ್ಗೂ ಇರ್ತಿದ್ರು. ಕೊನೆಗೆ ಏನಿಲ್ಲ ಅಂದ್ರೂ 6th 5th ಪೊಸಿಷನ್ ಅದ್ರಲ್ಲ ಇರ್ತಿದ್ರು. ಆಗ ನಿಮ್ಮ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ಗಳಲ್ಲಿ ನಿಮಗೆ ಯಾರ್ಯಾರು ಇರ್ಬೇಕಂತ ಇಷ್ಟ? ನನಗೆ ಟಾಪ್ 5ಗಿಂತ ಟಾಪ್ 3ನಲ್ಲಿ ರಕ್ಷಿತಾ, ರಘು ಮತ್ತೆ ಗಿಲ್ಲಿ ಅವ್ರು ಇರ್ಬೇಕು. ಅದರಲ್ಲೂ ಗಿಲ್ಲಿನೇ ವಿನ್ ಆಗ್ಬೇಕು. ಸೆಕೆಂಡಲ್ಲಿ ರಕ್ಷಿತಾ ಇದ್ರು ಓಕೆ, ರಘು ಅವ್ರು ಇದ್ರು ಓಕೆ, ಪರವಾಗಿಲ್ಲ. ಆದ್ರೆ ಥರ್ಡ್ ಇವರಿಬ್ರಲ್ಲಿ ಯಾರು ಬಂದ್ರು ಪರವಾಗಿಲ್ಲ. ಆದ್ರೆ ವಿನ್ ಕಪ್ ಮಾತ್ರ ಗಿಲ್ಲಿ ನಟನ್ ಕೈಯಲ್ಲೇ ಇರ್ಬೇಕು. ಹೌದಕ್ಕ? ಯಾಕೆ ಅಶ್ವಿನಿ ಗೌಡ ಅವ್ರು ಬೇಡವಾ? ಅಶ್ವಿನಿ ಗೌಡ ಬೇಡ, ಅವರು ತುಂಬಾ ಜೋರಾಗಿದ್ದಾರೆ. ಅಕ್ಕ, ನಾನು ಕೆಲವೊಂದ್ ಕಡೆ ಕೇಳಿದ್ದೆ, ಗಿಲ್ಲಿ ನಟ ಅವರು ಎಲ್ಲ ಕಾಲೆಳ್ದು ಮಾತಾಡ್ತಾರೆ, ರೆಸ್ಪೆಕ್ಟ್ ಕೊಡಲ್ಲ, ಹಂಗಾಗಿ ನಮಗೆ ಇಷ್ಟ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ. ಆದ್ರೆ ಸುಮಾರು ಜನ ಲೇಡೀಸು ಗಿಲ್ಲಿ ನಟನೇ ಇಷ್ಟಪಡ್ತಾರೆ. ಅದು ಯಾಕೆ? ಇಲ್ಲ, ಅವ್ರಂಗೆ ಮಾತಾಡ್ತಿದ್ರು. ಅದಕ್ಕೆ ಗಿಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ. ಅದೇನು ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸಲ್ಲ. ಗಿಲ್ಲಿ ಸರಿಯಾಗೇ ಮಾಡಿದಾನೆ, ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ. ಅಕ್ಕ, ಹಾಗೇನೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ನೀವು ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ನಾನು ಇದುವರೆಗೆ ಹಾಕಿಲ್ಲ, ಇನ್ಮೇಲೆ ಹಾಕ್ತೀನಿ. ನಾನು ಗಿಲ್ಲಿ ಅವ್ರಿಗೆ ಹಾಕ್ತೀನಿ. ಗಿಲ್ಲಿ, ರಕ್ಷಿತಾ, ರಘು ಮೂವರ್ಗೆ ಹಾಕ್ತೀನಿ. ಮೂವರಿಗೆ ಓಟ್ ಹಾಕ್ತಾ ಇದ್ದೀರಾ?
ಅಂದ್ರೆ ಒಬ್ರಿಗೆ ಗೆಲ್ಬೇಕಲ್ಲಕ್ಕ, ಒಬ್ರಿಗೆ ಯಾರಾದ್ರೂ ನಿಮಗೆ 3 ಜನದಲ್ಲಿ ಒಬ್ರಿಗೆ ಇಷ್ಟ ಅಂದ್ರೆ ಒಬ್ರಿಗೆ ವೋಟ್ ಹಾಕ್ಬೇಕು. ಅದ್ರಲ್ಲಿ ಯಾರಿಗೆ ಹಾಕ್ತೀರಾ? ಗಿಲ್ಲಿಗೆ ಹಾಕ್ತೀನಿ. ಗಿಲ್ಲಿಗೆ ವೋಟ್ ಹಾ, ಹಾಕ್ತೀರಾ? ಹಾ. ಗಿಲ್ಲಿ, ಗಿಚ್ಚಿ ಗಿಲಿ ಗಿಲಿ, ಭರ್ಜರಿ ಬ್ಯಾಚುಲರ್ಸ್, ಕಾಮಿಡಿ ಕಿಲಾಡಿಗಳು ಇದು 3ರಲ್ಲೂ ನೋಡ್ತಾ ಬಂದಿದ್ದೀವಿ. ಕಾಮಿಡಿ ತುಂಬಾ ಇಷ್ಟ. ಆಮೇಲೆ ಇಲ್ಲಿ ಬಂದ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿಯಿಂದಾನೇ ಅವ್ರು ಬಂದಿರೋದು ಮುಂದೆ. ಹಾ, ಹಾ. ಹಾಗೇನೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅವರು ವ್ಯಕ್ತಿತ್ವ ಚೆನ್ನಾಗಿ ಆಡ್ತಿದ್ದಾರೆ. ವ್ಯಕ್ತಿತ್ವ ಆಟದಲ್ಲಿ ಹೌದಾ? ಚೆನ್ನಾಗಿ ಆಡ್ತಿದ್ದಾರೆ. ಅದ್ರ ಜೊತೆ ಕಾಮಿಡಿ ಮಾಡ್ತಾ ಇದ್ದಾರೆ. ಕಾಮಿಡಿ ಎಲ್ರಿಗೂ ಇಷ್ಟ ಆಗಿರೋದ್ರಿಂದಾನೇ ಅವರು ಟಾಪ್ 1 ಅಲ್ಲಿ ಬಂದು ಗೆಲ್ಬೇಕಂತ ನಂದು ಆಶಯ. ಅನಿಸಿಕೆ. ನಿಮ್ಮ ಹುಬ್ಬಳ್ಳಿಯ ಜನತೆಯ ಪರವಾಗಿ ನೀವು ಗಿಲ್ಲಿ ನಟನಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರು ಹಳ್ಳಿ ವಾತಾವರಣದಿಂದ ಬಂದು ನಿನ್ನಂಗೆ ಐ.ಟಿ.ಐ ಮಾಡಿದ್ದಾರೆ ಅವರುನು. ಬೆಂಗಳೂರಲ್ಲಿ ಬಂದು ಸೆಟ್ ವರ್ಕ್ ಮಾಡ್ಕೊಂತ, ಆಮೇಲೆ ರಿಯಾಲಿಟಿ ಶೋಗೆ ಭರ್ಜರಿ ಬ್ಯಾಚುಲರ್ಸ್, ಡಿ.ಕೆ.ಡಿ, ಆಮೇಲೆ ಕಾಮಿಡಿ ಕಿಲಾಡಿಗಳು, ಆಮೇಲೆ ಗಿಚ್ಚಿ ಗಿಲಿ ಗಿಲಿ ಈ ಥರದ್ದು ದೊಡ್ಡ ದೊಡ್ಡ ಕಾಮಿಡಿ ಶೋಗಳನ್ನ ಮಾಡ್ಕೊಂತ ರನ್ನರ್ ಅಪ್ ಆಗಿ ಈಗ ಬಿಗ್ ಬಾಸ್ ಅಂತ ದೊಡ್ಡ ಪ್ಲಾಟ್ಫಾರ್ಮ್ ಶೋಗೆ ಬಂದಿದ್ದಾರೆ. ಈ ಶೋನಲ್ಲಿ ವಿನ್ ಆಗಲೇಬೇಕು ಅಂತ ನಂದು ಆಶಯ. ಸುದೀಪ್ ಅವರು ಒಂದ್ ಕೈಯ ಟ್ರೋಫಿ ಜೊತೆಗೆ ಅವ್ರ ಕೈಯನ್ನೇ ಎತ್ತಬೇಕು ಅಂತ ಆಶಿಸ್ತೀನಿ. ಆಶಿಸ್ತೀರಾ? ತುಂಬಾ ಚೆನ್ನಾಗಿ ಮಾತಾಡಿದ್ರ ಅಕ್ಕ. ಆ, ನಿಮ್ಮ ಒಂದು ಗಿಲ್ಲಿ ಏನು ಗೆಲ್ಬೇಕಂತ ಆಸೆ ಇದೆ ಅದು ನೆರವೇರಲಿ ಅಂತ ನಾನು ಕೇಳ್ಕೊತೀನಿ. ಸಿದ್ಧಾರೂಢರ ಅವರ ಅಜ್ಜರ ಆಶೀರ್ವಾದ ಇರಲಿ. ಧನ್ಯವಾದಗಳು ಕೊಟ್ರೇಶ್. ಧನ್ಯವಾದಗಳಕ್ಕ.